ಹಾಗೆಯೇ ದೃಶ್ಯ ಮಾಧ್ಯಮದವರಿಗೂ ಇವತ್ತಿನ ಉಪಸ್ಥಿತರಿದ್ದು ಉಪಸ್ಥಿತರಿರುವ 1 ಚಿನ್ನ 2 ಬೆಳ್ಳಿ 1 ಕಂಚು ಪಡೆದ ಹೈಕೋರ್ಟ್ ಹಾಗೂ ಡಿಸ್ಟ್ರಿಕ್ಟ್ ಅಡ್ವೊಕೇಟ್ ಆದ ಡಿ ಪದ್ಮನಾಭ್ ಕುಮಾರ್ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ನಾನು ಡಿ ಪದ್ಮನಾಭ್ ಕುಮಾರ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಮನ್ ಮತ್ತು ಡಿಸ್ಟ್ರಿಕ್ಟ್ ಹೈಕೋರ್ಟ್ ಲಾಯರ್. ನಿಮಗೆ ಎಲ್ಲ ತಿಳಿದ ಹಾಗೆ ಇತ್ತೀಚೆಗೆ ನಾನು 200, 400, 4x100, 4x400 ಮತ್ತು ಬ್ರೆಸ್ಟ್ ಸ್ಟ್ರೋಕ್ ಆ್ಯಂಡ್ ಬ್ಯಾಕ್ ಸ್ಟ್ರೋಕ್ ಸ್ವಿಮ್ಮಿಂಗಲ್ಲಿ ಈ ಸಲ ಫಸ್ಟ್ ಟೈಮ್ ಸ್ವಿಮ್ಮಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ 1 ಗೋಲ್ಡು 2 ಬೆಳ್ಳಿ ಮತ್ತು 1 ಬ್ರೌನ್ಸ್ ಸ್ವಿಮ್ಮಿಂಗಲ್ಲಿ ಬಂದಿದೆ. ಸೊ 1 ಗೋಲ್ಡು 2 ಸಿಲ್ವರ್ ಅಂದರೆ ಸ್ಪ್ರಿಂಟಲ್ಲಿ ಯಾರು ತೆಗೊಳ್ತಾರೆ ಅವರು ಚಾಂಪಿಯನ್ ಆಗ್ತಾರೆ. 3 ಗೋಲ್ಡ್ ಅವರು ಚಾಂಪಿಯನ್, 2 ಗೋಲ್ಡು 2 ಸಿಲ್ವರ್ 1 ಗೋಲ್ಡು ಚಾಂಪಿಯನ್. ಹಾಗೆ ನಾನು ಚಾಂಪಿಯನ್ ಆಗಿ ಇದು ನನ್ನ 3ನೇ ಬಾರಿ ಚಾಂಪಿಯನ್ಶಿಪ್. ಈಗಾಗಲೇ ನಾನು 2014 ಮತ್ತು 2015 ಶ್ರೀಲಂಕಾದಲ್ಲಿ 2 ಚಿನ್ನ 1 ಬೆಳ್ಳಿ, ಅದೇ ಥರ 2016ರಲ್ಲಿ ಕೂಡ 2 ಚಿನ್ನ 1 ಬೆಳ್ಳಿ ಪಡೆದು ಚಾಂಪಿಯನ್ಶಿಪ್ 2 ಸಲ ಪಡೆದಿದ್ದೇನೆ. ಇದು ನನ್ನ 3ನೇ ಚಾಂಪಿಯನ್ಶಿಪ್ಪು. ನನ್ನ ಏಜ್ ಕ್ಯಾಟಗರಿ 65+, ಮಾಸ್ಟರ್ ಅಥ್ಲೆಟ್ 30 ವರ್ಷ ಮೇಲ್ಪಟ್ಟು ಪ್ರತಿ 5 ವರ್ಷಕ್ಕೊಂದು ಸಲ ಈವೆಂಟ್ ಆಗ್ತಾ ಇರ್ತದೆ. ಅದರಲ್ಲಿ ಚಾಂಪಿಯನ್ಶಿಪ್ ಕನ್ಸಿಡರ್ ಮಾಡ್ತಾರೆ. ಹೀಗೆ ಅಬುಧಾಬಿಯಲ್ಲಿ ಸುಮಾರು 25,000 ಕ್ರೀಡಾಪಟುಗಳು ಭಾಗವಹಿಸಿದ್ರು. 125 ದೇಶಗಳು ಭಾಗವಹಿಸಿದ್ರು. ಅದೇ ರೀತಿ 38 ಸ್ಥಳಗಳಲ್ಲಿ 28ಕ್ಕಿಂತಲೂ ಜಾಸ್ತಿ ಈವೆಂಟ್ಸ್, ನಿಮಗೆ ಗೊತ್ತಿರ್ಬೋದು ಯಾವ ಈವೆಂಟ್ಸಲ್ಲಿ ಏನೆಲ್ಲ ಈವೆಂಟ್ಗಳು ಅದೆಲ್ಲ ನಡೆದಿದ್ದಾರೆ. ಭಾರತದಿಂದ ಸುಮಾರು 450ರಿಂದ 500 ಅಥ್ಲೆಟ್ಸ್ಗಳು ಭಾಗವಹಿಸಿದ್ದಾರೆ. ಸೊ ದುಬೈಯಲ್ಲಿ ಭಾಗವಹಿಸಿದ ಅಥ್ಲೆಟ್ಗಳಲ್ಲಿ ಜಾಸ್ತಿ ಸಂಖ್ಯೆ ಅಂದರೆ ಭಾರತೀಯರು. ಸೊ ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಅಲ್ಲಿ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿದ್ದಾರೆ. ಅದಕ್ಕೆ ಮತ್ತೊಂದು ಏನಂತ ಹೇಳಿದ್ರೆ, ಅವರು ಫಸ್ಟ್ ಟೈಮ್ ಅಬುಧಾಬಿಯವರು ನಮ್ಮ ಯಾವುದೋ ಒಂದು ರಿಜಿಸ್ಟ್ರೇಷನ್, ನಮ್ಮ ಅಥ್ಲೆಟ್ಸ್ ರಿಜಿಸ್ಟ್ರೇಷನ್ ಮಾಡ್ತೇವೆ ಅದನ್ನು 90% ರಿಟರ್ನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಅಲ್ಲಿ ಅವರು ಏನೋ ಅವರ ಒಳ್ಳೆ ಮನಸ್ಸಿನಿಂದ 100% ಕೂಡ ರಿಜಿಸ್ಟ್ರೇಷನ್ ನಾವು ರಿಟರ್ನ್ ಕೊಡ್ತೇವೆ ಆಫ್ಟರ್ 4 ವೀಕ್ಸ್ ಅಂತ ಹೇಳಿದ್ದಾರೆ. ಇದು ಒಂದು ವರ್ಲ್ಡ್ ಮಾಸ್ಟರ್ ಗೇಮ್ಸ್ ನಾವು ನಡೆಸುವವರಿಗೆ ಒಂದು ಅಥ್ಲೆಟ್ಸ್ನವರಿಗೆ ಒಂದು ಶುಭ ಸೂಚನೆ. ಸೊ ನಾನು ಬಹಳ ಶ್ರಮಪಟ್ಟು ಈ ಈವೆಂಟ್ಸ್ಗೆ ಕಾರಣಕರ್ತರು ಅಂತ ಹೇಳಿದ್ರೆ ಸಾರ್ವಜನಿಕರು. ನಾನು ಹಣದ ಮೂಲ ಅಷ್ಟು. ಇದು ನನ್ನದು 8ನೇ ಅಂತಾರಾಷ್ಟ್ರೀಯ ಕೂಟ. 8ನೇ ಅಂತಾರಾಷ್ಟ್ರೀಯ ಕೂಟ ಮಾಡಬೇಕಾದ್ರೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಕೂಟಕ್ಕೆ ಕಮ್ಮಿಯಿಂದ ಕಮ್ಮಿ 3ರಿಂದ 5 ಲಕ್ಷ ರೂಪಾಯಿ ಬೇಕಾಗ್ತದೆ. ಈ 3ರಿಂದ 5 ಲಕ್ಷ ರೂಪಾಯಿಯನ್ನು ಹೊಂದಿಸಿಕೊಂಡು 8 ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮಾಡಬೇಕಿದ್ರೆ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅಥವಾ ನಮ್ಮ ಸಂಬಂಧಪಟ್ಟ ಕಾರ್ಪೊರೇಷನ್ ಏನು ಹೆಚ್ಚಿನ ಧನ ಸಹಾಯವನ್ನು ಕೊಡಲಿಲ್ಲ. ಇದು ನನಗೆ ಸಾರ್ವಜನಿಕರಲ್ಲಿ ಸಹಕಾರ ಸಿಕ್ಕಿದ್ದು. ಉದಾಹರಣೆ ಹೇಳೋದಾದರೆ, ನಮ್ಮ ಇದು ಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಮಂಗಳೂರು ಬಾರ್ ಅಸೋಸಿಯೇಷನ್, ಮೆಟ್ರೋಗಳು, ಅದೇ ರೀತಿ ನಮ್ಮ ಏನಪ್ಪಯ್ಯ ಮತ್ತು ವೀರೇಂದ್ರ ಹೆಗಡೆ ಮತ್ತು ಪ್ರಕಾಶ್ ಶೆಟ್ಟಿ, ಇತ್ತೀಚೆಗೆ ಪ್ರಕಾಶ್ ಶೆಟ್ಟಿ MRG ಗ್ರೂಪ್ನವರು ನಮಗೆ ಒಳ್ಳೆಯ ಸಹಾಯವನ್ನು ಹಸ್ತ ಮಾಡಿದೆ. ಅದೇ ರೀತಿ ಕೃಷ್ಣ ಪಾಲೆಮಾರ್ ಮತ್ತು ಹಲವರು ಇನ್ನಿತರರು ನಮಗೆ ಧರ್ಮಸ್ಥಳ ಹೆಗಡೆಯವರು ಕೂಡ ಅವರು ಪ್ರಾರಂಭದಿಂದ ನಮಗೆ 2014ರಿಂದಲೂ ಇವತ್ತಿನವರೆಗೆ ಸಹಾಯವನ್ನು ಹಸ್ತ ಮಾಡಿದ್ದಾರೆ. ನನಗೆ ಒಳ್ಳೆಯ ಸಂತೋಷ ಆಗ್ತದೆ. ಈ ಸಾರ್ವಜನಿಕ ಸಹಕಾರದಿಂದ ನಾನು ಇಂಥ ಒಂದು ಮಟ್ಟಕ್ಕೆ ಹೇಳಿದ್ದೇನೆ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ತಾವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಅಂತಾರಾಷ್ಟ್ರೀಯ ಇದರಲ್ಲಿ ಸ್ಪ್ರಿಂಟ್ ಈವೆಂಟಲ್ಲಿ, ಸ್ಪ್ರಿಂಟ್ ಅಂದರೆ 100, 200, 400 ಯಾರು ಓಡ್ತಾರೆ ಅವರನ್ನು ಸ್ಪ್ರಿಂಟರ್ ಅಂತ ಹೇಳ್ತಾರೆ. ಸ್ಪ್ರಿಂಟರಲ್ಲಿ ಮಾಸ್ಟರ್ಸ್ ಒಲಿಂಪಿಕಲ್ಲಿ ಹೈಯೆಸ್ಟ್ ಮೆಡಲ್ ಪಡೆದವ ಅಂದರೆ ನಿಮ್ಗೆ ಗೊತ್ತಾಗ್ಬೋದು, ಡಿ ಪದ್ಮನಾಭ್ ಕುಮಾರ್ ಅಂತ ಬರ್ತದೆ.
ಸೊ ಇದು ನಮಗೆ, ಯಾಕಂದರೆ ನಾವು ಯಾವುದೇ ಒಂದು ಇದು ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಮನಸ್ಫೂರ್ತಿ ವಕಾಲತ್ತು ಬಂದೆ, ವ್ಯವಹಾರ ನಡೆದಿದೆ, ಎಲ್ಲವನ್ನು ಮಾಡಿದೆ. ಆದರೆ ಇದರಲ್ಲಿ ಒಂದು ನನಗೆ ಸಾರ್ವಜನಿಕ ಸಹಕಾರದಿಂದ ನನಗೆ ಒಂದು ಸಹಾನುಭೂತಿಯಿಂದ ನಾನು ಈ ಮಟ್ಟಕ್ಕೆ ಬೆಳೆದೇನೆ. ಮುಂದಕ್ಕೆ ನನ್ನ 9ನೇ ಅಂತಾರಾಷ್ಟ್ರೀಯ ಕ್ರೀಡಾವಾಗಿ ಜಪಾನ್ ಕಾನ್ಸೈಯಲ್ಲಿ ನಡೆಯಲಿದೆ ಮೇ ತಿಂಗಳಲ್ಲಿ. ಅಲ್ಲಿ ಕೂಡ ನಾವು ಭಾಗವಹಿಸಲಿದ್ದೇನೆ. ಹೆಚ್ಚಿನ ಸಹಕಾರವನ್ನು ಸಾರ್ವಜನಿಕರು ಕೊಡ್ತಾರೆ ಎಂಬ ಭರವಸೆಯಲ್ಲಿದ್ದೇನೆ. ಇದು ನನ್ನದು 9ನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟ. ಸೊ ನಾನು ನನ್ನ ಈ ಉದ್ಯೋಗದ ಜೊತೆಗೆ ನನ್ನೊಂದು ಫ್ಯಾಷನನ್ನು ನಡೆಸ್ತಾ ಇದ್ದೇನೆ. ನಾನು ಈಗ ಪ್ರಸ್ತುತ ನನ್ನ ಪ್ರಾಯ 68. 2027ಕ್ಕೆ ನಂದು 70 ಆಗ್ತದೆ. ನನ್ನ ನೆಕ್ಸ್ಟ್ 70 ವರ್ಷ ಮೇಲಿನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಸೊ ಹಾಗಿದ್ದರಿಂದ ನನಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ಮರಿಸಬೇಕಾಗ್ತದೆ. ನನಗೆ ಸಹಾಯ ಇಟ್ಟವರು ಮತ್ತು ನಮಗೆ ಸಹಾನುಭೂತಿ ಈಗ ನನ್ನ ಫ್ಯಾಮಿಲಿ, ಇದಕ್ಕೆಲ್ಲ ಸಹಕಾರ ಮಾಡಿದವರು ನನ್ನ ಫ್ಯಾಮಿಲಿ, ನನ್ನ ಮಿಸ್ಸಸ್ ಶ್ರೀಮತಿ ಶಶಿಕಲಾ, ಹಾಗೆ ನನ್ನ ಫ್ಯಾಮಿಲಿಯವರು ಎಲ್ಲ ಥರದ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ. ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಗ್ರೌಂಡ್ಗೆ ಹೋದರೆ ಮತ್ತೆ ನಮ್ಮದೆಲ್ಲ ವ್ಯವಸ್ಥೆ ಆಗಬೇಕು. ಆದ್ದರಿಂದ ನಾನು ನಿಮಗೆ ಈ ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಲು ಇಚ್ಛೆಪಡ್ತೇನೆ. ನಾನು ಬಹುಶಃ ಇದು ಭಾರತದ ಪ್ರಾಯದವರು ಕೂಡ ಸಾಧನೆ ಮಾಡಲಿಕ್ಕೆ ಆಡ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಆಗ್ತದೆ. ಆದ್ದರಿಂದ ತಾವುಗಳು ಈ ಒಂದು ಸುದ್ದಿಯನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಸರಿಸಿ, ಯಾವುದು ಯುವಕರು ಹೇಗೂ ಚಟುವಟಿಕೆಗಳು ಇರ್ತಾರೆ, ಸ್ವಲ್ಪ ಪ್ರಾಯದವರು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಅಂದರೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರು ಟ್ರಬಲ್ ಫ್ರೀ, ಡಯಾಬಿಟಿನು ಈ ಸಮಸ್ಯೆ ಇಲ್ಲ. ಶುಗರ್ ಬೇಕಾದ ತಿಂತೇನೆ, ಅದು ಎಲ್ಲ ಗೆಣಸು ಅದು ಎಲ್ಲ, ಯಾಕಂದರೆ ಫುಡ್ ಸಿಸ್ಟಮ್ ಏನಿಲ್ಲ. ದೇವಾಲಯದಲ್ಲಿ ಅಲ್ಲಿ 7 ಇವೆಂಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಡಿಪೆಂಡ್ ಸರ್. ಅವರಿಗೆ ಮೊನ್ನೆ 18,000 ಇತ್ತು. ಅಲ್ಲ ಒಟ್ಟಿಗೆ ಅದು ನಾವು ಇವೆಂಟ್ ನೋಡೋದಿಲ್ಲ, ಅದು ಎಲ್ಲ ಸರ್. ಅದು ಆನ್ಲೈನ್ ರಿಜಿಸ್ಟ್ರೇಷನ್, ಎಲ್ಲವೂ ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗುವ ನಿಮ್ಮ ಏನೆಲ್ಲ ಐಟಮ್ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಫಿಲ್ಕೌಂಟ್ ಮಾಡಿಕೊಂಡು ಹೋಗುವಾಗ ಅಲ್ಲಿ ಆಗ ಈ ಅಮೌಂಟ್ ಬರ್ತದೆ. ಆ ಅಮೌಂಟ್ ಬರೋದು ಅವರ ಇದರಲ್ಲಿ ಕರೆನ್ಸಿಯಲ್ಲಿ. ಅಲ್ಲಿಗ ನೋಡಿ ದಿರಾಮಲ್ಲಿ ಅದನ್ನು ನಾವು ಕನ್ವರ್ಟ್ ಮಾಡಿದರೆ ಅದು ನಮ್ಮ ಕ್ರೆಡಿಟ್ ಕಾರ್ಡ್, ಕೆಲಸ ಕ್ರೆಡಿಟ್ ಕಾರ್ಡ್ ಕೇಳ್ತಾರೆ, ಕೆಲಸ ಡೆಬಿಟ್ ಕಾರ್ಡ್ ಕೇಳ್ತಾರೆ. ಅದು ಪೇಮೆಂಟ್ ಮಾಡಿ ಪಾಸ್ ಆಗ್ತದೆ. 80,000 rupees ಈಸ್ ಈಕ್ವಲೆಂಟ್ ಟು ದಿರಾಮ್ಸ್. ದಿರಾಮ್ಸ್ ಅಂದರೆ 24 ಏನೋ ಸಮಥಿಂಗ್ ಇರಬೇಕಲ್ಲ. ವೆರಿ ಮಿನಿಮಮ್ ಇರ್ತದೆ. ಹಾಂ, ವೆರಿ ಮಿನಿಮಮ್ ಇರ್ತದೆ. ತುಂಬ